ನೀವು ಇಷ್ಟೇ ಗ್ಯಾರಂಟಿಗಳನ್ನ ಕೊಡಿ, ಆದ್ರೆ ಜೀವನದ ಗ್ಯಾರಂಟಿನೂ ಕೂಡ ಅದರಲ್ಲಿ ಸೇರಿಸಿ ಕೊಡಿ, ಬದುಕುವ ಗ್ಯಾರಂಟಿಯನ್ನು ಕೂಡ ಸೇರಿಸ್ಕೊಡಿ. ಆ ಬದುಕುವ ಗ್ಯಾರಂಟಿ ಇದ್ರೆ ಅವ್ನು ಇನ್ನ 25 ವರ್ಷ 50 ವರ್ಷ ಚೆನ್ನಾಗಿ ಬದುಕ್ತಾನೆ. ಆದ್ರೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಮನೆಗೆ 2,000 ರೂಪಾಯಿ ಅಂತೇಳಿ ಅವ್ರು ಗಂಡನೇ ಮನೇಲಿ ಇರುವಂತ ಪರಿಸ್ಥಿತಿಗೆ ಹೋಗ್ಬಿಟ್ರೆ ನಿಜವಾಗ್ಲೂ ಬಹಳ ಇದೊಂದು ದುರಂತದ ಪರಿಸ್ಥಿತಿಗೆ ನಮ್ಮ ರಾಜ್ಯವನ್ನು ತಗೊಂಡು ಹೋಗ್ತಾ ಇದೀವಿ. ಮಾನ್ಯ ಸಭಾಪತಿಗಳೇ, ನಾನು ಸರ್ಕಾರಕ್ಕೆ ಕೈ ಮುಗಿದು ಬೇಡ್ತೇನೆ. ಪ್ರತಿ ಗ್ರಾಮದಲ್ಲಿ ಒಂದಲ್ಲ 2 ಕಡೆ ಅದನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಸರ್ಕಾರದ ಕಡೆಯಿಂದನೇ ಇದು ಕುಮ್ಮಕ್ಕಿದೆ. ಯಾಕಂದ್ರೆ ಟಾರ್ಗೆಟ್ ಮೀಟ್ ಮಾಡ್ಬೇಕು ಅಂತ ಆ ಜಿಲ್ಲಾ ಏನು ಎಕ್ಸೈಸ್ ಟಿ ಸಿ ಇರ್ತಾನೆ, ಆ ಜಿಲ್ಲೆ ಎಕ್ಸೈಸ್ನ ಕೋಟ ಏನೋ ಅವ್ನಿಗೆ ಕೊಟ್ಟಿರ್ತಾರೆ, ಅವನನ್ನು ಸೇಲ್ ಮಾಡಲೇಬೇಕು. ಸೇಲ್ ಮಾಡಲಿಲ್ಲ ಅಂದ್ರೆ ರಿವ್ಯೂ ಮೀಟಿಂಗ್ ಅಲ್ಲಿ ಕಮಿಷನರ್ಗಳು ಅವನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ನಿಮ್ ಜಿಲ್ಲೆಗೆ ಇಷ್ಟು ಕೇಸ್ ಸೇಲ್ ಆಗಬೇಕಾಗಿತ್ತು, ಯಾಕೆ ಸೇಲ್ ಆಗಿಲ್ಲ ಅಂತ. ನಮಗೆ ಆಶ್ಚರ್ಯ ಆಗ್ಬೋದು ಮಾನ್ಯ ಸಭಾಪತಿಗಳೇ. ನಾನು ಎಕ್ಸೈಸ್ ರೂಲ್ಸ್ ನೋಡ್ತಾ ಇದ್ದೆ. ಎಕ್ಸೈಸ್ ರೂಲ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಬಾರ್ ಅನ್ನ ಓಪನ್ ಮಾಡಬೇಕು ಅಂತಂದ್ರೆ 9 ಗಂಟೆ ಮಿನಿಮಮ್ ಆಗಿರಲೇಬೇಕು. ಬೆಳಗ್ಗೆ 9 ಗಂಟೆಗಿಂತ ಮುಂಚೆ ಯಾವ ಬಾರು ಓಪನ್ ಆಗಿಲ್ಲ. ಆದ್ರೆ ಇವತ್ತು ಹಾಲಿನ ಅಂಗಡಿ ಓಪನ್ ಆಗಕ್ಕಿಂತ ಮುಂಚೆ ಬಾರ್ ಅಂಗಡಿ ಓಪನ್ ಆಗಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದನೇ ಜನ ಎದ್ದ ತಕ್ಷಣ ಹೋಗಂತದ್ದು ಮೊದಲನೇದಾಗಿ ಎಲ್ಲಿ ಅಂತಂದ್ರೆ, ಎಲ್ಲಿ ಎಣ್ಣೆ ಮಾರ್ತಾ ಇರ್ತಾರೆ ಅಲ್ಲಿ ಹೋಗ್ತಾರೆ. ಆದ್ರೆ ಇದು ಯಾರು ಮಾಡ್ತಾರೆ ಅಂತಂದ್ರೆ, ಯಾರೋ ಶ್ರೀಮಂತರು ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದಾರೆ, ಅವ್ರಿಗೆ ಸಾಕಷ್ಟು ವ್ಯವಸ್ಥೆ ಇದೆ, ದಿವಸ 1000 ರೂಪಾಯಿ ಆದಾಯ ಇದೆ ಅನ್ನೋಂಥವ್ರು ಮಾಡ್ತಾ ಇಲ್ಲ. ದಿವಸ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಅವತ್ತಿನ ದುಡಿಮೆಯನ್ನು ದುಡಿದು ಬರ್ತಾ ಇರುವಂತವ್ರು ಇವತ್ತು ಮುಕ್ತವಾಗಿ ಸಿಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ನಾವು ಇವತ್ತು ಬೇಡಿಕೆಯನ್ನ ಕೇಳ್ತಾರಂತದ್ದು. ನೀವು 40,000 ಕೋಟಿ ದುಡಿತೀವಿ ಅಂತ ಹೇಳ್ತಾ ಇದ್ದೀರಾ, ಇಡೀ ಒಂದು 20% ಯಾರು ಈ ತರ ಕುಡಿದು ಸತ್ತಿದ್ದಾರೆ ಅಂತಂದ್ರೆ ಅವ್ರ ತಂದೆ ತಾಯಿ ವಯಸ್ಸಾಗಿರೋ ಹೆಸರು ಒಂದು 10-20 ಲಕ್ಷ ಡಿಪಾಸಿಟ್ ಇಡಿ, ಅವ್ರ ಮಕ್ಕಳ ಹೆಸರು ಡಿಪಾಸಿಟ್ ಇಡಿ. ಅವರು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಾ ಇರುವಂತ ಮಕ್ಕಳಾದ್ರೆ ಕಾಲೇಜಿಗೆ ಬರೋ ತನಕ ಅವ್ರ ಅಪ್ಪ ಇಲ್ಲ ದುಡಿಯಂತ ಸಾಕಂತ ತಂದೆ ಇಲ್ಲ ಅಂತಂದ್ರೆ, ಈಗ ಮನೆ ಮುಂದೆ ನೀವು ಲೈಸೆನ್ಸ್ ಇಲ್ದಲೆ ಮಾರೋ ಅಂತ ಒಬ್ಬ ಸಿಗುತ್ತೆ ಅಂತಂದ್ರೆ ಸರ್ಕಾರ ತಪ್ಪಾನೆ. ಅವನಿಗೆ ಮನೆ ಮುಂದೆ ಸಿಗೋಂತ ಕಾರಣಕ್ಕಾನೆ ಅವ್ನು ಬೆಳಗ್ಗೆ ಎದ್ದು ಕುಡಿತಾ ಇರೋದು. 35-40 ಸಾವಿರ ಕೋಟಿ ಆದಾಯ ಈ ಮೂಲಕ ಸಂಗ್ರಹ ಆಗ್ತಾ ಇದೆ. ಆದ್ರೆ ಆ ಮಕ್ಕಳು ಅನಾಥರಾಗ್ತಾ ಇದಾರಲ್ಲ, ಆ ಮಹಿಳೆಯರು ವಿಧೇಯರಾಗ್ತಾ ಇದಾರಲ್ಲ, ಇದು ವಿಧವಾ ರಾಜ್ಯ ಆಗ್ತಾ ಇದೆಯಲ್ಲ. ಗಂಡ ಕುಡಿದು ಸತ್ತ. ನಾನು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೆ, ಒಂದೇ ಊರಿನಲ್ಲಿ 6 ಜನ ಸತ್ತೋಗಿದ್ದಾರೆ ಇದೇ ಕಾಯಿಲೆಗೆ. ಜನಸಂಖ್ಯೆ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯ 9ನೇ ಸ್ಥಾನದಲ್ಲಿದೆ ಮಾನ್ಯ ಸಭಾಪತಿಗಳು ಇಡೀ ದೇಶದಲ್ಲಿ. ಆದ್ರೆ ಕುಡಿತದ ಲೆಕ್ಕದಲ್ಲಿ, ಅದು ಹಾರ್ಡ್ ಲಿಕ್ಕರ್ ಕುಡಿತದ ಲೆಕ್ಕದಲ್ಲಿ ಕರ್ನಾಟಕ ನಂಬರ್ 1 ಇದೆ ದೇಶದಲ್ಲಿ. 6.88 ಕೋಟಿ ಕೇಸು ಹಾರ್ಡ್ ಲಿಕ್ಕರ್ ಸೇಲ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಅಂದ್ರೆ ಸರ್ಕಾರ ಅದು ತನ್ನ ಆದಾಯ ಹೆಚ್ಚಳ ಮಾಡ್ಕೊಳ್ಳೋದಕ್ಕೋ ಅಥವಾ ಜನರಿಗೆ ಮುಕ್ತವಾಗಿ ಎಲ್ಲ ಕಡೆ ಈ ಕುಡಿಯುವಂತ ಏನು ಲಿಕ್ಕರ್ ಇದೆ ಅದು ಸಿಗಬೇಕು ಅನ್ನೋಂಥ ಕಾರಣಕ್ಕೆ ಪೂರೈಕೆ ಮಾಡ್ತಾ ಇದೆಯೋ, ಅಥವಾ ತನ್ನ ಬಜೆಟ್ ಅಲ್ಲಿ ತಾನು ಘೋಷಣೆ ಮಾಡಿ, ಯಾಕಂದ್ರೆ ಕಳೆದ ವರ್ಷ 38,000 ಕೋಟಿ ಎಕ್ಸೈಸ್ ಇಂದ ಇನ್ಕಮ್ ನಿರೀಕ್ಷೆ ಇತ್ತು ರಾಜ್ಯಕ್ಕೆ ಸರ್ಕಾರಕ್ಕೆ, ಅದು 35,000 ಕೋಟಿ ಬಂತು. ಈ ಸರಿ ಸ್ವತಃ ಮುಖ್ಯಮಂತ್ರಿಗಳೇ ಮೊನ್ನೆ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 43,000 ಕೋಟಿ ಆಗಲೇಬೇಕು ಅನ್ನುವಂಥ ಒತ್ತಾಯನೂ ಕೂಡ ಮಾಡಿದ್ದಾರೆ. ಈಗ 26,000 ಕೋಟಿ ಇಲ್ಲಿವರೆಗೂ ಕಲೆಕ್ಷನ್ ಆಗಿದೆ. ಈಗ ನಮ್ಮ ಸರ್ಕಾರದಿಂದ ಮೊನ್ನೆ ಅಬಕಾರಿ ಸಚಿವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಚಳಿ ವಾತಾವರಣ ಇರೋದ್ರಿಂದ ಬೀರ್ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ರಾಜ್ಯದಲ್ಲಿ ಅಂತ. ಅವ್ರು ಕೊಟ್ಟಿರೋ ಉತ್ತರ ಏನ್ ಗೊತ್ತಾ? ಯಾಕೆ ರಾಜ್ಯದಲ್ಲಿ ಇದು ಆದಾಯ ಕೊರತೆ ಅನ್ನೋಂಥದ್ದು ಕಾಣ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ ಚಳಿ ಇರೋದ್ರಿಂದ ಬಿಯರ್ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ನಾವು ಬಿಯರ್ ಕುಡಿಯೋರ ಸಂಖ್ಯೆ, ವಿಸ್ಕಿ ಕುಡಿಯೋರ ಸಂಖ್ಯೆ, ರಮ್ ಕುಡಿಯೋರ ಸಂಖ್ಯೆ ಎಲ್ಲ ಕೇಳ್ತಾ ಇರೋದು. ನಾವು ಕೇಳ್ತಾ ಇರೋದು, ಸ್ವಾಮಿ ನೀವು ಇಷ್ಟೊಂದು ಅವರಿಂದ ಹಣ ಸಂಗ್ರಹ ಮಾಡ್ತಾ ಇದ್ದೀರಾ, ನಾನು ನಿಮಗೆ ಸ್ಟಾಟಿಸ್ಟಿಕ್ಸ್ ಇದನ್ನ ಮಾಡಿದ್ದೀನಿ. ನಮ್ಮ ರಾಜ್ಯದಲ್ಲಿ ಅಡಲ್ಟ್ ಜನಸಂಖ್ಯೆ, ನಮ್ಮ ರಾಜ್ಯದಲ್ಲಿ ವಯಸ್ಕರ ಜನಸಂಖ್ಯೆ ಸುಮಾರು 4.5 5 ಕೋಟಿ ಇದೆ. ನೀವು 45,000 ಕೋಟಿಯನ್ನ ಆದಾಯವನ್ನ ನೀವು ಅವರಿಂದ ನಿರೀಕ್ಷೆ ಮಾಡಿದ್ರೆ, ಪ್ರತಿಯೊಬ್ಬ ಪುರುಷನ ತಲೆಯಿಂದ ಕನಿಷ್ಠ 12,000 ರಿಂದ 15,000 ರೂಪಾಯಿ ಅಷ್ಟು ತೆರಿಗೆ ಸಂಗ್ರಹ ಆಗ್ತದೆ. ಅವ್ನು ಕುಡಿಲಿ ಬಿಡ್ಲಿ, ಅವನಷ್ಟು ದುಡ್ಡನ್ನು ಕಟ್ತಾ ಇದ್ದಾನೆ ಸರ್ಕಾರಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ. ಅಂದ್ರೆ ನಾವು ಕೂಲಿ ಮಾಡೋರ ಹತ್ರ 15,000 ರೂಪಾಯಿ ಅಷ್ಟು 12,000 ರೂಪಾಯಿ ಅಷ್ಟು ತೆರಿಗೆ ಸಂಗ್ರಹ ಮಾಡ್ತಾ ಇದೀವಿ. ನಾವು ವಾಪಸ್ ಅವ್ರಿಗೆ ಏನ್ ಕೊಡ್ತಾ ಇದೀವಿ? ವಾಪಸ್ ಕೊಡ್ತಾ ಇರುವಂತದ್ದು ಅವರಿಗೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಲಿವರ್ ಸಿರೋಸಿಸ್ ಅನ್ನ ಟ್ರೀಟ್ ಮಾಡುವಂತ ಸರ್ಕಾರದ ಸಂಸ್ಥೆ. ಮತ್ತೆ ಇಡೀ ರಾಜ್ಯದಲ್ಲಿ ಎಷ್ಟಿದೆ ಮನೆ ಸಭಾಪತಿಗಳ? ನಮಗೆ ಆಶ್ಚರ್ಯ ಆಗುತ್ತೆ. ನಾವು 6 ಕೋಟಿ 7 ಕೋಟಿ ಜನಸಂಖ್ಯೆ ಇದೀವಲ್ಲ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗಳು ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಇರುವಂತವರ ಸಂಖ್ಯೆ ಎಷ್ಟು ಅಂದ್ರೆ, ಬರೀ ಟ್ರೀಟ್ಮೆಂಟ್ ಮಾಡೋರ ಸಂಖ್ಯೆ ಸುಮಾರು 30 ಜನ ಇದೆ. ಅಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲೇ ಇಲ್ಲ. ಎಲ್ಲರೂ ಕೂಡ ಖಾಸಗಿ ವ್ಯವಸ್ಥೆಗೆ ಹೋಗಲೇಬೇಕಾದಂತ ಅನಿವಾರ್ಯ ಬರುತ್ತೆ. ಚಿಕ್ಕ ವಯಸ್ಸಿನ ಮಗ ಹಾಸಿಗೆ ಹಿಡ್ದಿದ್ದಾನೆ ಅಂತಂದ್ರೆ ಅಪ್ಪ ಆಸ್ತಿನಾರ ಮಾರಿ ಅವನ್ನ ಉಳಿಸಬೇಕು ಅಂತ ಪ್ರಯತ್ನ ಪಡ್ತಾನೆ. ಗಂಡ ನಾಳೆ ಬದುಕಲ್ಲ ಅಂತಂದ್ರೆ ಹೆಂಡತಿ ಬಂಗಾರನಾರ ಮಾರಿ ತಾಳಿನಾರ ಮಾಡಿ, ಇಲ್ಲ ತಮ್ಮ ಸರ್ಕಾರದಿಂದ ಏನ್ ಕೊಡ್ತಾ ಇದಾರಲ್ಲ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ನೀವು ಇನ್ನು 25 ವರ್ಷ ಕೊಟ್ಟವ್ರಿಗೆ ಇದನ್ನ ಅವ್ರನ್ನ ವಾಸಿ ಮಾಡ್ಕೊಂಡು ಮನೆ ಕರ್ಕೊಂಡ್ಬರಕ್ಕಾಗಲ್ಲ. ಅಂದ್ರೆ ಇಂಥ ದಾರುಣ ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯದ ಜನ ಹೋಗ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಸರ್ಕಾರ ಇಂಡೈರೆಕ್ಟ್ಲಿ ಇದನ್ನ ಪ್ರಮೋಟ್ ಮಾಡ್ತಾ ನಮ್ಮ ರಾಜ್ಯದ ಜನರನ್ನ ಕುಡಿತದ ವಿಷಯದಲ್ಲಿ, ಬಡವರನ್ನ ವಿಶೇಷವಾಗಿ ಕೂಲಿ ಮಾಡುವಂತವ್ರನ್ನ, ದಿಸ ದುಡಿಯುವಂತವ್ರನ್ನ, ಅವರನ್ನ ಸಂಪೂರ್ಣವಾಗಿ ಮೃತ್ಯು ಕೂಪಕ್ಕೆ ತಳ್ಳುವಂತ ಕೆಲಸ ಆಗ್ತದೆ. ನೀವು ಕಟ್ಟುನಿಟ್ಟಾಗಿ ಕಾನೂನನ್ನ ತಂದು, ನೀವು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯಲ್ಲದೆ ಹೊರಗಡೆ ಇದನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತ ಕಾನೂನು ತರಬೇಕು. ಅವನ ಮೇಲೆ ಲಕ್ಷಾಂತರ ರೂಪಾಯಿ ದಂಡ ಹಾಕಬೇಕು. ಆ ಲೈಸೆನ್ಸ್ ಅನ್ನ ಪರ್ಮನೆಂಟ್ ಆಗಿ ನಾವು ಕ್ಯಾನ್ಸಲ್ ಮಾಡಬೇಕು. ನೀವು ಈ ತರದ ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ಜರುಗಿಸಲಿಲ್ಲ ಅಂತಂದ್ರೆ ಮಾನ್ಯ ಸಭಾಪತಿಗಳೇ, ಬಹಳ ಬೇಸರದಿಂದ ಹೇಳ್ಬೇಕಾಗತ್ತೆ. ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾವು ಇದೀವಿ ಅಂತಂದ್ರೆ, 6.88 ಕೋಟಿ
ಹಾರ್ಡ್ ಲಿಕ್ಕರ್ ಸೇಲ್ ಆಗುತ್ತೆ ಇಡೀ ದೇಶದಲ್ಲಿ ಅಂತಂದ್ರೆ ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇರೋಂಥ ರಾಜ್ಯಗಳಲ್ಲಿ ಸೇಲ್ ಆಗ್ತಾ ಇಲ್ಲ. ನಮ್ಮ ಪಕ್ಕದಲ್ಲಿ ತಮಿಳ್ನಾಡು ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇದೆ, ಮಹಾರಾಷ್ಟ್ರ ಜಾಸ್ತಿ ಇದೆ, ಅಲ್ಲ ಆಗ್ತಾ ಇಲ್ಲ, ನಮ್ಮಲ್ಲಿ ಆಗ್ತಾ ಇದೆ. ಯಾಕೆ? ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಈ ಟಾರ್ಗೆಟಿನ ಕಾರಣಕ್ಕೋಸ್ಕರ ಸಿಕ್ಕಲ್ಲಿ ಹೆಂಡವನ್ನ ಹೆಸರಿನಲ್ಲಿ ಲೈಸೆನ್ಸ್ ಇಲ್ದಲೆಯವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ತಡೆಯುವಂತ ಕೆಲಸ ಆಗ್ಬೇಕಾಗಿದೆ. ಇದನ್ನ ಮಾಡುವಂತದನ್ನ ನಾನು ಎಲ್ಲರ ಪರವಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ದಯವಿಟ್ಟು ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಗ್ಯಾಸ್ಟ್ರೆಂಟರಾಲಜಿಸ್ಟ್ ನೇಮಕ ಮಾಡಿ. ಈ ತರದ ಏನಾರ ಜ್ವಲಂತ ಸಮಸ್ಯೆಯಲ್ಲಿ ಸಾಯುವಂತ ಹಂತದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತೊಂದು ಏನಾರು ಆಗಬೇಕು ಅನ್ನೋಂಥದ್ದು ಅದಕ್ಕೆ ಸರ್ಕಾರದಿಂದ ಒಂದಿಷ್ಟು ಹಣ ಕೊಟ್ಟು ಮತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ಅವ್ನು ಕುಡಿದಲೇ ಇರುವಂತ ಮತ್ತೆ ಒಬ್ಬ ಒಳ್ಳೆ ತಂದೆಯಾಗಿ, ಒಬ್ಬ ಒಳ್ಳೆ ಗಂಡನಾಗಿ, ಒಬ್ಬ ಒಳ್ಳೆ ಮಗನಾಗಿ ಬದುಕುವಂತ ಅವಕಾಶವನ್ನು ಅವ್ರಿಗೆ ಮಾಡ್ಕೊಡ್ಬೇಕಾಗಿ. ಆಗ ಮಾತ್ರ ನೀವು ಇಷ್ಟೊಂದು ಸಾವಿರಾರು ಕೋಟಿ ಆದಾಯವನ್ನು ಪಡ್ಕೊಂಡಿರೋದಕ್ಕೂ ಕೂಡ ಅದಕ್ಕೊಂದು ನ್ಯಾಯ ದೊರಕಿಸಿದಂಗಾಗುತ್ತೆ. ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಈ ಒಂದು ಕರ್ನಾಟಕ ರಾಜ್ಯದ ಏನು ಅತಿಯಾದಂತ ಮದ್ಯ ವಹಿವಾಟಿನ ಒಂದು ಸಂಖ್ಯೆಗಳು ನಮಗೆ ಸಿಗ್ತಾ ಇದೆ ಇವತ್ತು. ಇದೆಲ್ಲವೂ ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಇದನ್ನ ನಿಯಂತ್ರಣ ಮಾಡ್ಬೋದು. ಇವನು ಡೈಲಿ ಕುಡ್ಕ, ಇವನಿಗೆ ಇಷ್ಟು ಕುಡಿತಾನೆ, ಆಯ್ತು ತಲುಪಿಸೋ ಅವನಿಗೆ, ಅವನ್ ಕೋಟಾ ಸೇಲ್ ಆಗ್ಬೇಕು. ಇದು ಇವತ್ತು ಪರಿಸ್ಥಿತಿ ಏನಾಗಿದೆ ಮಾನ್ಯ ಸಭಾಪತಿಗಳೇ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಆಲ್ಕೋಹಾಲ್ ಲಿವರ್ ಡಿಸೀಸ್ ಅಂತ ಏನ್ ಕರೀತಾರೆ, ALD ಅಂತ ಕರೀತಾರೆ, ಅದಕ್ಕೆ ಲಿವರ್ ಸಿರೋಸಿಸ್ ಅಂತ ಏನ್ ಕರೀತಾರೆ, ಇವತ್ತು ವ್ಯಾಪಕವಾಗಿ ಕಡಿಮೆ ವಯಸ್ಸಿನ ವಿಶೇಷವಾಗಿ 30 ರಿಂದ 40 ವರ್ಷ ಇರುವಂತ ಮಧ್ಯದಲ್ಲಿರುವಂತ ಪುರುಷರಲ್ಲಿ ಇದು ವ್ಯಾಪಕವಾಗಿ ಕಾಣ್ತಾ ಇದೆ. ನಾನು ಜನಜಾಗೃತಿ ವೇದಿಕೆ ಅಂತ ಹೇಳಿ ಮಧ್ಯವರ್ಜನ ಶಿಬಿರಗಳು ನಡೆಸ್ತಾರೆ ಮಾನ್ಯ ಸಭಾಪತಿಗಳ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾರೆ. ನಾನು ಅದನ್ನ ನಡೆಸುವಂತವ್ರಿಗೆ ಕೇಳಿದೆ, ಇದನ್ನ ನೀವು ಆಯ್ಕೆ ಮಾಡುವಂತ ಮಾನದಂಡ ಹೇಗಿರುತ್ತೆ ಅಂತ. ಸರ್ ಏನ್ ಮಾಡೋದು, ಅವ್ರನ್ನವರೇ ಬಂದು ಇವ್ನು ಬಹಳ ಕುಡಿತಾನೆ, ಇವ್ನ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸ್ಕೊಳ್ಳಿ ಅಂತ ಸೇರಿಸ್ತಾರೆ ಅಂತ. ಸಭಾಪತಿಗಳು ಅವ್ರು ಹೇಳಿದ ಸಂಖ್ಯೆ ಕೇಳಿ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಮ ಜಿಲ್ಲೆಯಲ್ಲಿ 1200 ಜನನ್ನ ಮಧ್ಯವರ್ಜನ ಶಿಬಿರಕ್ಕೆ ಅಂತ ತಂದು ಸೇರಿಸಿದ್ರೆ ಅದ್ರಲ್ಲಿ 600 ಜನಕ್ಕೆ ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಆಗಿರೋರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಬದುಕಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಅಂದ್ರೆ ಡಿಫರೆಂಟ್ ಸ್ಟೇಜಸ್ ಆಫ್ ಲಿವರ್ ಫೇಲ್ಯೂರ್ ಆಗಲೇ ಹೋಗ್ಬಿಟ್ಟಿದ್ದಾರೆ. ಇನ್ನು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಆಗಲ್ಲ. ಅವ್ರನ್ನ ನೀವು ಯಾವ ಮಧ್ಯವರ್ಜನ ಶಿಬಿರಕ್ಕೆ ಬಂದರೂ ಅವ್ರು ರಿಕವರ್ ಆಗಲ್ಲ. ನೀವು ಅವ್ರನ್ನ ಕರ್ಕೊಂಬಂದು ಸೇರಿಸಬೇಡಿ ಅನ್ನುವಂಥ ರೀತಿ ಅವ್ರನ್ನ ಮನೆಗೆ ವಾಪಸ್ ಕಳಿಸಿ. ಇದು ಯಾವ ಮಟ್ಟಕ್ಕೆ ಸಮಾಜದಲ್ಲಿ ಪಿಡುಗಾಗಿದೆ ಅಂದ್ರೆ ಮಾನ್ಯ ಸಭಾಪತಿಗಳೇ, ಪುಟ್ಟ ಮಕ್ಕಳನ್ನ 5 ವರ್ಷ 8 ವರ್ಷ 10 ವರ್ಷದ ಮಕ್ಕಳುಗಳನ್ನ ಇರುವಂತವ್ರು ಅವರನ್ನ ಅನಾಥ ಆಗಿ ಮಾಡಿ ತಂದೆಗಳು ಸಾಯ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಇಲ್ಲ ಅವರಿಗೆ. ಯಾಕೆ ಟ್ರೀಟ್ಮೆಂಟ್ ಇಲ್ಲ ಅಂತಂದ್ರೆ, ಒಂದು ಸಾರಿ ALD ಆಲ್ಕೋಹಾಲ್ ಲಿವರ್ ಡಿಸೀಸಿಗೆ ಒಳಗಾದಂತ ವ್ಯಕ್ತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿಸ್ಕೋಬೇಕು ಅಂತ ಏನಾದ್ರೂ ಡಾಕ್ಟರ್ ಅವನಿಗೆ ಸಲಹೆ ಕೊಟ್ರೆ ಅಥವಾ ಲಿವರ್ಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ಪಡ್ಕೋಬೇಕು ಅಂತ ಕೊಟ್ರೆ ಮಾನ್ಯ ಸಭಾಪತಿಗಳೇ, ಇಡೀ ರಾಜ್ಯದಲ್ಲಿರುವಂತದ್ದು ಒಂದೇ ಒಂದು ಲಿವರ್ ಇನ್ಸ್ಟಿಟ್ಯೂಟ್ ಸರ್ಕಾರದಿಂದ ನಡೀತಾ ಇರುವಂತದ್ದು. ಎಲ್ಲಿ? ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ನಡೆಯುತ್ತೆ. ಅಲ್ಲಿ ವೇಟಿಂಗ್ ಪೀರಿಯಡ್ ಅದಕ್ಕೆ 1 ವರ್ಷ ಇದೆ. 1 ವರ್ಷ ಕಾಯ್ಬೇಕು. ಅವ್ನಿಗೆ ಏನಾದ್ರು ಟ್ರೀಟ್ಮೆಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತಂದ್ರೆ ಖರ್ಚು ಎಷ್ಟು ಬರುತ್ತೆ ಅಂತಂದ್ರೆ ಕನಿಷ್ಠ 60 ಲಕ್ಷ ಖರ್ಚು ಬರುತ್ತೆ. ನೀವು ಖಾಸಗಿ ಹೋಗಿ ಮಾಡಿಸ್ಕೋಬೇಕು ಅಂತಂದ್ರೆ ಅಲ್ಲ, ಬದುಕದೇ ಇಲ್ಲ. ಮನೆ ಸಭಾಪತಿಗಳ 95% ಅವರ ಹಾಸ್ಪಿಟಲ್ ಹೋಗಿ ತಲುಪದೇ ಇಲ್ಲ.